ಸ್ನೇಹಿತರೆ ನಮಸ್ಕಾರ. ಕೊನೆಗೂ ಕೂಡ ಅಭಿಮಾನಿಗಳ ನಿರೀಕ್ಷೆಯಂತೆ ಬಿಗ್ ಬಾಸ್ ಕನ್ನಡ ನಿರೂಪಕರಾಗಿ ಕಿಚ್ಚ ಸುದೀಪ್ ಅವರು ಮುಂದುವರಿತಿದ್ದಾರೆ. ಕಿಚ್ಚ ಸುದೀಪ್ ಅವರ ಬರ್ತ್ಡೇಗೆ ಬಿಗ್ ಬಾಸ್ನ ಮೊದಲ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಈಗೇನೇ ಇದ್ರೂ ಕೂಡ ಸ್ಪರ್ಧಿಗಳ ಆಯ್ಕೆ ವಿಚಾರ ನಡೀತಿದೆ. ಜೊತೆಗೆ ಕೌಂಟೌನ್ ಕೂಡ ಶುರುವಾಗಿದೆ. ಇನ್ನೇನು ಹೆಚ್ಚು ದಿನಗಳು ಬಾಕಿ ಇಲ್ಲ ಬಿಗ್ ಬಾಸ್ ಶುರು ಆಗೋದಕ್ಕೆ. ಈ ಹಂತದಲ್ಲಿ ಕಲರ್ಸ್ ಕನ್ನಡ ಟೀಮ್ ಕೂಡ ಬಿಗ್ ಬಾಸ್ಗೆ ವೇದಿಕೆಯನ್ನು ಸಜ್ಜು ಮಾಡಿಕೊಡೋದಕ್ಕೆ ಸಿದ್ಧವಾಗ್ತಿದೆ. ಪರಿಣಾಮ ನಿಮ್ಮ ಅತಿ ಪ್ರೀತಿಯ ಮತ್ತು ತುಂಬ ನಿರೀಕ್ಷೆಯಿಂದ ನೋಡ್ತಿದ್ದಂಥ ಧಾರಾವಾಹಿಗಳಿಗೆ ಕೊನೆಯ ಮೊಳೆ ಬೀಳುವಂಥ ಸಾಧ್ಯತೆ ಇದೆ. ಅಂದರೆ ಬಿಗ್ ಬಾಸ್ ಆರಂಭ ಆಗುವಂಥ ಹಂತದಲ್ಲಿ ಸ್ಲಾಟನ್ನು ಫ್ರೀ ಮಾಡಿ ಕೊಡಬೇಕಲ್ವಾ. ಸೊ ದಟ್ಟು 1, 2, 3 ಧಾರಾವಾಹಿಗಳು ಅಂತ್ಯವಾಗಲೇಬೇಕು. ಈಗ ಅಂತ್ಯವಾಗುವಂಥ ಧಾರಾವಾಹಿಗಳ ಮಾಹಿತಿಯನ್ನು ಕಲರ್ಸ್ ಕನ್ನಡ ಒಂದು ಇಂಡೈರೆಕ್ಟಾಗಿ ಬಿಟ್ಟುಕೊಟ್ಟಿದೆ. ಹಾಗಾದರೆ 2 ಪ್ರಮುಖ ಧಾರಾವಾಹಿಗಳು ಅಂತ್ಯವಾಗ್ತವೆ ಬಿಗ್ ಬಾಸ್ಗಾಗಿ ಅಂತಿದೆ. ಆ 2 ಧಾರಾವಾಹಿಗಳು ಯಾವುವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಬಿಗ್ ಬಾಸ್ ಸೀಸನ್ 12ರ ಒಂದು ಕಾಯುವಿಕೆ ಈಗಾಗಲೇ ಶುರುವಾಗಿದೆ. ಇನ್ನೇನು ಹೆಚ್ಚು ದಿನಗಳು ಇಲ್ಲ, ಕೌಂಟೌನ್ ಸ್ಟಾರ್ಟ್ ಆಗಿದೆ. ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಈ ಬಾರಿ ಸ್ಪರ್ಧಿಗಳಾಗಿ ಎಂಟ್ರಿಯನ್ನು ಕೊಡ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿ ಮನೆ ಮಾಡಿದೆ. ಸುದೀಪ್ ಅವರಿಗೆ ಇದ್ದಂತಹ ಗೊಂದಲಗಳು ದೂರವಾಗಿದ್ದಾವೆ. ಈಗಾಗಲೇ ಈ ಸ್ಪರ್ಧಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಗಳು ನಡೀತಿದ್ದಾವೆ. ಅವ್ರು ಬರ್ತಾರಂತೆ, ಇವ್ರು ಬರ್ತಾರಂತೆ, ಅವ್ರ ಜೊತೆಗೆ ಮಾತನಾಡ್ತಿದ್ದಾರಂತೆ, ಇವ್ರ ಜೊತೆಗೆ ಮಾತನಾಡ್ತಿದ್ದಾರಂತೆ. ಅವರು ನಾನು ಬರಲ್ಲ ಅಂತೇಳಿ ಹೇಳ್ತಿರುವಂಥದ್ದು, ಇವರು ನಾನು ಹೋಗಲ್ಲ ಅಂತೇಳಿ ಹೇಳ್ತಿರೋದು. ಈ ರೀತಿಯಾದಂತಹ ಹಂತೆ ಕಂತೆಗಳು, ಅದರ ನಡುವೆ ಸ್ಪಷ್ಟನೆಗಳು ಎಲ್ಲವೂ ಕೂಡ ಭಾರಿ ಸುದ್ದನ್ನು ಮಾಡ್ತಾ ಇದ್ದಾವೆ. ಇದರ ನಡುವೆ ಸುದೀಪ್ ಅವರು ಈ ಕಲರ್ಸ್ ವಾಹಿನಿಯ ಮತ್ತು ಬಿಗ್ ಬಾಸ್ ಪ್ರೊಡಕ್ಷನ್ ಟೀಮ್ನ ಕನಸಿಗೆ ಒಂದಷ್ಟು ನೀರೆರಿಯುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ, ಪೋಷಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಕಂಡೀಷನ್ಸ್ಗಳನ್ನು ಕೂಡ ಹಾಕಿ ಈ ಬಾರಿ ಒಪ್ಕೊಂಡಿದ್ದಾರೆ ಹೋಸ್ಟನ್ನು ಮಾಡೋದಕ್ಕೆ. ಇನ್ನು 4 ಸೀಸನ್ಗೆ ಸುದೀಪ್ ಅವರೇ ಹೋಸ್ಟ್ ಆಗಲಿದ್ದಾರೆ. 4 ಸೀಸನ್ನ ಒಪ್ಪಂದವು ಕೂಡ ಈಗಾಗಲೇ ಮುಗಿದು ಹೋಗಿದೆ. ಕಲರ್ಸ್ ಕನ್ನಡ ವಾಹಿನಿ ಜೊತೆಗೆ ಹೊಸ ಒಪ್ಪಂದವನ್ನು ಮಾಡಿಕೊಂಡಿರುವಂಥ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ 12ರಿಂದ ಮುಂದಿನ ಒಟ್ಟು 4 ಸೀಸನ್ಗಳಿಗೆ ನಿರೂಪಣೆಯನ್ನು ಮಾಡ್ತಾರೆ. ಇದೀಗ ಶೀಘ್ರದಲ್ಲೇ ಬಿಗ್ ಬಾಸ್ ಸೀಸನ್ 12 ಶುರುವಾಗ್ತದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಪಾರವಾದಂಥ ಅಭಿಮಾನಿಗಳು ತೀವ್ರ ಕುತೂಹಲದಿಂದ ಕಾಯುವಂತೆಯೇ ಮಾಡಿದೆ. ಬಿಗ್ ಬಾಸ್ ಸೀಸನ್ 12 ಈ ಸೀಸನ್ನಲ್ಲಿ ಭಾರಿ ಬದಲಾವಣೆ ಕಾಣುವಂಥ ಎಲ್ಲ ಲಕ್ಷಣಗಳು ಕೂಡ ಇದ್ದಾವೆ. ಸೆಲೆಬ್ರಿಟಿಗಳು ಮಾತ್ರವಲ್ಲದೆ ಸಾಮಾನ್ಯ ಜನರು ಸಹ ಈ ಬಾರಿ ದೊಡ್ಡ ಮನೆಗೆ ಎಂಟ್ರಿಯನ್ನು ಕೊಡಬಹುದಾಗಿದೆ. ಅದು ಕೂಡ ಎಷ್ಟು ರೇಷಿಯೋ ಇರ್ತದೆ, ಒಬ್ಬನೋ ಇಬ್ಬನೋ 3 ಜನನೋ ಅನ್ನುವಂಥದ್ದು ಈಗ ಕುತೂಹಲವನ್ನು ಹೆಚ್ಚಿಸಿರುವಂಥದ್ದು. ಸೆಪ್ಟೆಂಬರ್ 28ರಿಂದ ದೊಡ್ಡ ಮನೆಯಿಂದ ನೇರವಾದಂಥ ಪ್ರಸಾರ ನಿಮ್ಮನೆ ಟಿವಿಗೆ ಬರಬಹುದು ಅಂದರೆ ಶುರು ಆಗುತ್ತೆ. ಸೆಪ್ಟೆಂಬರ್ 28ರಿಂದ ನಿಮಗೆ ಟಿ ವಿಯಲ್ಲಿ ಸಿಗ್ತೀನಿ ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಆರಂಭದಲ್ಲಿ ಅನೌನ್ಸನ್ನು ಮಾಡಿದ್ದು, ನಂತರ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಈಗಾಗಲೇ ಬಿಗ್ ಬಾಸ್ಗೆ ಬೇಕಾದಂಥ ಎಲ್ಲ ತಯಾರಿಗಳು ಒಂದು ಹಂತದಲ್ಲಿ ಆಗ್ತಿದ್ರೆ, ಅಂದರೆ ಬಿಗ್ ಬಾಸ್ನ ಮನೆ ಇರ್ಬೋದು, ಮನೆಗೆ ಬೇಕಾದಂಥ ಬೇರೆ ಬೇರೆ ಸೌಲಭ್ಯಗಳಿರ್ಬೋದು, ಜೊತೆಗೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಎಲ್ಲ ವ್ಯವಸ್ಥೆಗಳಾಗಿರ್ಬೋದು, ಗೇಮಿಂಗ್ ಪ್ಲೇಸ್ಗಳಾಗಿರ್ಬೋದು, ಗೇಮಿಂಗ್ ಡಿಸೈನ್ಗಳಾಗಿರ್ಬೋದು, ಈ ರೀತಿ ಬೇರೆ ಬೇರೆ ರೀತಿಯಾದಂಥ ತಯಾರಿಗಳು ಒಂದು ಭಾಗದಲ್ಲಿ ನಡೀತಾ ಇದ್ದರೆ, ಮತ್ತೊಂದು ಭಾಗದಲ್ಲಿ ಮತ್ತೊಂದಷ್ಟು ಡೆವಲಪ್ಮೆಂಟ್ಗಳು ಕೂಡ ನಡೀತಿದ್ದಾವೆ. ಅಂದರೆ ಸ್ಪರ್ಧಿಗಳ ಆಯ್ಕೆ ವಿಚಾರ ಇರ್ಬೋದು, ಅವರಿಗೆ ಹಾಕಬೇಕಾದಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರ್ಬೋದು, ಅವರು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದಂಥ ರೀತಿ ನೀತಿಗಳ ಬಗ್ಗೆ ಇರ್ಬೋದು, ಜೊತೆಗೆ ಅವರ ಆರೋಗ್ಯದ ಕಂಡೀಷನ್ಸ್ಗಳಿರ್ಬೋದು. ಹಾಗೆಯೇ ಸ್ಲಾಟು ಈಗ 9 ಗಂಟೆಗೆ ಶುರುನೋ, 9:30ಗೆ ಶುರುನೋ, 9 ಗಂಟೆ ಶುರು ಆದರೆ 10:30ವರೆಗೆ, 9:30ಗೆ ಶುರು ಆದರೆ 11 ಗಂಟೆವರೆಗೆ, ಈ ರೀತಿಯಾದಂಥ ಸ್ಲಾಟ್ಗಳು ಸಹಜವಾಗಿ 9 ಗಂಟೆ ಶುರು ಆಗುತ್ತೆ ಅಂತೇಳಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಪ್ರೈಮ್ ಟೈಮು ಅಷ್ಟೊತ್ತಿಗೆ ಶುರು ಆದರೆ 1-1.5 ಗಂಟೆ ಶೋ ಅಂತೂ ಮಿನಿಮಮ್ ಬಿಗ್ ಬಾಸ್ ಇರಲೇಬೇಕು. 1.5 ಗಂಟೆ ಅಂತೇಳಿ ಹೇಳಿದ್ರೆ 3 ಸೀರಿಯಲ್ಗಳು ಎಕ್ಕುಟ್ಟು ಹೋಗ್ತವೆ. ಹಾಗಾಗಿ ಕಲರ್ಸ್ ಕನ್ನಡ ಟೀಮ್ ಈಗ ಆ 3 ಸೀರಿಯಲ್ಗಳ ಮೇಲೆ ಕಣ್ಣಿಟ್ಟಿದೆ ಅನ್ನೋದು ಗೊತ್ತಾಗಿದೆ. ಜೊತೆಗೆ 2 ಸೀರಿಯಲ್ಗಳನ್ನು, 2 ಜನಪ್ರಿಯ ಸೀರಿಯಲ್ಗಳನ್ನು ಮುಗಿಸಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹಾಗಾದರೆ ಯಾವುದದು 2? ಹೌದು, ನೋಡ್ತಾ ಹೋಗೋಣ ಬನ್ನಿ. ಕಿಚ್ಚ ಸುದೀಪ್ ಅವರು ಹೇಳಿದಂತೆ ಮುಂದಿನ ದಿನಗಳಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇನ್ನು ಮುಂದೆ ಮನರಂಜನೆಯ ಗಾಳಿ ದೊಡ್ಡ ಮಟ್ಟದಲ್ಲಿ ಬೀಸಲಿದೆ, ಬಿರುಗಾಳಿಯಾಗಿ ಬೀಸಲಿದೆ. ಶೀಘ್ರದಲ್ಲೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕಿಚ್ಚ ಸುದೀಪ್ ಅವರ ನಿರೂಪಣೆಯ ಬಿಗ್ ಬಾಸ್ ಸೀಸನ್ 12 ಶುರುವಾಗ್ತದೆ. ಮತ್ತೆ ನಟ ಕಿಚ್ಚ ಸುದೀಪ್ ಅವರ ಸಾರಥ್ಯದಲ್ಲಿ ಶುರುವಾಗ್ತಿರುವಂಥ ಬಿಗ್ ಬಾಸ್ ನೋಡೋದಕ್ಕೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತು ವೀಕ್ಷಕರು ಕಾಯ್ತಿರುವಂಥ ಹೊತ್ತಿನಲ್ಲಿ ಒಂದು ಕಡೆ ಕಿಚ್ಚ ಸುದೀಪ್ ಅವರ ಸಾರಥ್ಯದಲ್ಲೇ ಬಿಗ್ ಬಾಸ್ ಶುರುವಾಗುತ್ತೆ ಅನ್ನೋಂಥ ಖುಷಿ ಒಂದು ಕಡೆ ಆದರೆ, ಬಿಗ್ ಬಾಸ್ ಆರಂಭಕ್ಕೂ ಮುನ್ನ ಎಂದಿನಂತೆ 2 ಧಾರಾವಾಹಿಗಳು ತಮ್ಮ ಕಥೆಯನ್ನು ಮುಗಿಸಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈ ಬಾರಿ 2 ಜನಪ್ರಿಯ ಸೀರಿಯಲ್ಗಳು ಕೊನೆಯಾಗಲಿವೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದ್ದಾವೆ. ಆದರೆ ಯಾವ ಧಾರಾವಾಹಿ ಎನ್ನುವಂತಹ ಮಾಹಿತಿ ಇನ್ನೂ ಕೂಡ ಸ್ಪಷ್ಟವಾಗಿ ಕಲರ್ಸ್ ಕನ್ನಡ ವಾಹಿನಿಯಿಂದ ಸಿಕ್ಕಿಲ್ಲ. ಕೊನೆಗೂ ಕೂಡ ಬಿಗ್ ಬಾಸ್ಗಾಗಿ 2 ಜನಪ್ರಿಯ ಧಾರಾವಾಹಿಗಳು ಕೊನೆಗೊಳ್ಳಲಿವೆ ಅನ್ನೋದು ಮಾತ್ರ ಸತ್ಯ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ದೃಷ್ಟಿಪೊಟ್ಟು, ಯಜಮಾನ, ರಾಮಾಚಾರಿ, ನಿನಗಾಗಿ, ಭಾಗ್ಯಲಕ್ಷ್ಮಿ, ನಂದಗೋಕುಲ, ಭಾರ್ಗವಿ LLB, ಪ್ರೇಮಕಾವ್ಯ ಧಾರಾವಾಹಿಗಳು ಪ್ರಸಾರ ಆಗ್ತಿದ್ದಾವೆ. ಇನ್ನು ಕಲರ್ಸ್ ಕನ್ನಡದಲ್ಲಿ ಪ್ರೇಮಕಾವ್ಯ ಧಾರಾವಾಹಿ ಈಗಷ್ಟೇ ಆರಂಭ ಆಗಿರೋದ್ರಿಂದ ಈ ಧಾರಾವಾಹಿ ಮುಗಿಸೋದು ಅನುಮಾನ.
ಇನ್ನು ನಂದಗೋಕುಲ ಮತ್ತು ಭಾರ್ಗವಿ LLB ಕೂಡ ಸದ್ಯದಲ್ಲೇ ಮುಗಿಯುವಂಥ ಸಾಧ್ಯತೆ ಇಲ್ಲ. ಯಾಕಂದರೆ ಈ ಸೀರಿಯಲ್ನಲ್ಲಿ ಇನ್ನೂ ಕೂಡ ತುಂಬ ಕಥೆಗಳು ಬಾಕಿ ಇದ್ದಾವೆ. ಜೊತೆಗೆ ಈ ಸೀರಿಯಲ್ಗಳಿಗೆ ಒಳ್ಳೆಯ TRP ಕೂಡ ಇದೆ. ಅಲ್ಲದೆ ಧಾರಾವಾಹಿಯ ಪಾತ್ರಗಳು ಜನತೆಯ ಮೆಚ್ಚುಗೆಯನ್ನು ಈಗಾಗಲೇ ಗಳಿಸಿಯಾಗಿದೆ. ಹಾಗಾಗಿ ಇಲ್ಲಿಗೆ ಮುಟ್ಟೋದಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಇನ್ನು ಭಾಗ್ಯಲಕ್ಷ್ಮಿ ಧಾರಾವಾಹಿ ಶುರುವಾಗಿ ಈಗಾಗಲೇ 3 ವರ್ಷಗಳ ಕಳೆದಿದ್ದಾವೆ. ಒಂದಕ್ಕೊಂದು ಕಥೆಯನ್ನು ಸೇರಿಸಿ ಇವತ್ತು ಹೊಸ ಕತೆ ಶುರುವಾಗ್ತಿದೆ. ಇನ್ನು ದೃಷ್ಟಿಪಟ್ಟು, ಯಜಮಾನ, ರಾಮಾಚಾರಿ, ನಿನಗಾಗಿ ಧಾರಾವಾಹಿಗಳಲ್ಲೂ ಕೂಡ ಹೇಳಿಕೊಳ್ಳುವಂಥ ತಿರುವುಗಳು ಏನೂ ಇಲ್ಲ. ಕತೆ ಸುಮ್ಮನೆ ಸಾಗ್ತಿದೆ ಅಷ್ಟೇ. ಈಗಾಗಲೇ ಎಲ್ಲ ರೀತಿಯಾದಂಥ ಟ್ವಿಸ್ಟು ಟರ್ನ್ಗಳು ಮುಗಿದು ಹೋಗಿದ್ದಾವೆ. ಹಾಗಾಗಿ ಈ 4 ಧಾರಾವಾಹಿಗಳಲ್ಲಿ ಯಾವುದು ಬೇಕಾದರೂ ಕೂಡ ಮುಕ್ತಾಯ ಆಗಬಹುದು ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂಥ ವಿಚಾರ. ವೀಕ್ಷಕರ ಪ್ರಕಾರ ಯಜಮಾನ ಮತ್ತು ರಾಮಾಚಾರಿ ಧಾರಾವಾಹಿ ಏನಿದ್ದಾವೆ ಇದು ಶೀಘ್ರದಲ್ಲಿ ಮುಕ್ತಾಯ ಕಾಣಲಿದೆ. ಯಾಕಂದರೆ ರಾಮಾಚಾರಿ ಧಾರಾವಾಹಿಯಲ್ಲಿ ಕತೆ ಏನೂ ಕೂಡ ಉಳಿದಿಲ್ಲ. ಇನ್ನು ಯಜಮಾನ ಧಾರಾವಾಹಿಯಲ್ಲೂ ಕೂಡ ಮೆಚ್ಚಿಕೊಳ್ಳುವಂಥ ಕತೆ ಇಲ್ಲ. ಹೀಗಾಗಿ ಈ 2 ಧಾರಾವಾಹಿಗಳು ಮುಕ್ತಾಯವಾಗಲಿದೆ ಅನ್ನೋದು ಈಗ ಸಿಗ್ತಿರುವಂಥ ಇನ್ಫಾರ್ಮೇಷನ್ಸು. ಇನ್ನೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡಿದ್ರೆ ಇನ್ನೊಂದು ಅಚ್ಚರಿಯೂ ಕೂಡ ಕಾದಿರ್ಬೋದು. ಏನು, ಅಲ್ಲಿರುವಂತಹ ಕೆಲವೊಂದಷ್ಟು ಕಲಾವಿದರನ್ನು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೇಳ್ಕೊಳ್ಬೋದು. ಈಗ ಫಾರ್ ಎಕ್ಸಾಂಪಲು ಯಜಮಾನ ಧಾರಾವಾಹಿ ಆಗಿರ್ಬೋದು ಅಥವಾ ರಾಮಾಚಾರಿ ಧಾರಾವಾಹಿ ಆಗಿರ್ಬೋದು. ಈ ಧಾರಾವಾಹಿಯಲ್ಲಿರುವಂತಹ ಕಲಾವಿದರು ಕೂಡ ಬಿಗ್ ಬಾಸ್ ಮನೆಗೆ ಬಂದರೆ ಅಲ್ಲಿಗೆ ಅದು ಕೂಡ ಕ್ಲಿಯರ್ ಆಗ್ತದೆ. ಅವರಿಗೆ ಒಂದು ಅವಕಾಶವೂ ಕೂಡ ಮುಂದೆ ಸಿಕ್ದಂಗೆ ಆಗುತ್ತೆ. ಜೊತೆಗೆ ಧಾರಾವಾಹಿ ಕೂಡ ಮುಗಿಸೋದಕ್ಕೆ ಈಸಿ ಆಗುತ್ತೆ ಅನ್ನೋದು ಕೂಡ ಲೆಕ್ಕಾಚಾರ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಅಂದರೆ ಸುಮ್ಮನೆ ಯಾರನ್ನೂ ಕರೆಯೋದಿಲ್ಲ. TRP ಮೆಟೀರಿಯಲ್ ಆಗಿದ್ದರೆ ಈಗ ಹೀರೋಯಿನ್ ಆಗಿರ್ಬೋದು ಅಥವಾ ಕಾಂಟ್ರವರ್ಸಿಯಲ್ಲಿರುವಂಥ ವಿಲನ್ ಪಾತ್ರಧಾರಿಗಳಾಗಿರ್ಬೋದು ಅಥವಾ ಹೀರೋ ಆಗಿರ್ಬೋದು, ಈ ರೀತಿಯಾದಂಥ ಪಾತ್ರಧಾರಿಗಳನ್ನು ಕರೆದು ಅವಕಾಶ ಕೊಡುವಂಥ ಚಾನ್ಸಸ್ ಕೂಡ ಇರ್ತದೆ. ಜೊತೆಗೆ ಈಗ ಬಿಗ್ ಬಾಸ್ನ ಟೀಮ್ ಕೂಡ ರೆಡಿ ಆಗ್ತಿದೆ. ಸ್ಪರ್ಧಿಗಳ ಟೀಮ್ ಕೂಡ ರೆಡಿ ಆಗ್ತಿದೆ. ಅಳೆದು ತೂಗಿ ತುಂಬ ಎಚ್ಚರಿಕೆಯಿಂದ ಟೀಮನ್ನು ರೆಡಿ ಮಾಡ್ತಿದ್ದಾರೆ. ಎಲ್ಲ ವರ್ಗವನ್ನು ಕೂಡ ಕಲೆಕ್ಟಿವ್ ಮಾಡಿ, ಅಂದರೆ ಬೇರೆ ಬೇರೆ ವರ್ಗಗಳನ್ನು ಬೇರೆ ಬೇರೆ ಸ್ಪರ್ಧಿಗಳನ್ನು ಬರಕ್ಕೆ ಹೇಳಿ ಆ ಮೂಲಕ ಈ ಬಾರಿ ಬಿಗ್ ಬಾಸ್ ಸೀಸನ್ 12 ಶುರು ಮಾಡಿ ಆ 12 ಸೀಸನ್ ಏನಿದೆ ಆ ಮೂಲಕ ಈ 17-18 ಜನ ಸ್ಪರ್ಧಿಗಳೇನಿದ್ದಾರೆ ಇವ್ರ ಮೂಲಕ ಹೊಸದೊಂದು ಕ್ರಾಂತಿಯನ್ನು ಮಾಡಬೇಕು, ಹೊಸ TRPಯನ್ನು ಸೆಟ್ ಮಾಡಬೇಕು, ಹೊಸ ಟ್ರೆಂಡನ್ನು ಸೆಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ನಡೀತಿದ್ದಾವೆ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಯಾವ ರೀತಿ ಇದು ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಜೊತೆಗೆ ಈಗಾಗಲೇ ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಆ ನಿರೀಕ್ಷೆಗಳು ಒಂದು ರೀತಿಯಲ್ಲಿ ಸಕ್ಸಸ್ ಆಗ್ತವ ಅಥವಾ ಹುಸಿ ಆಗ್ತವ. ಹಾಗೆಯೇ ಈ 2 ಸೀರಿಯಲ್ಗಳು ಮಾತ್ರ ಅಲ್ಲದೆ ಬೇರೆ ಯಾವುದಾದ್ರೂ ಸೀರಿಯಲ್ ಅಂತ್ಯವಾಗುತ್ತಾ, ಹೀಗೆ ಸಾಕಷ್ಟು ಕುತೂಹಲಗಳಂತೂ ಉಳಿದಿದ್ದಾವೆ. ನಿಮ್ಮ ಪ್ರಕಾರ ಯಾವ 2 ಸೀರಿಯಲ್ ಅಂತ್ಯವಾದರೆ ಬೆಟರ್ ಅಂತೇಳಿ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.